ಊರಿಂದ ಯಶ್ ವಾಪಸ್ ಆಗ್ತಿದ್ದಾಗ್ಲೇನೆ ಮತ್ತೊಂದು ಅವಘಡ ಸಂಭವಿಸಿದೆ. ಮೂವರು ಅಭಿಮಾನಿಗಳ ಸಾವಿನ ಬಳಿಕ ಮತ್ತೊಂದು ಅಪಘಾತವಾಗಿದೆ. ರಾಕಿಂಗ್ ಸ್ಟಾರ್ ಯಶ್ ಬೆಂಗಾವಲು ವಾಹನಕ್ಕೆ ಬೈಕ್ ಡಿಕ್ಕಿಯಾಗಿದೆ. ಗದಗ್ನ ತೇಜಾನಗರದ ಬಳಿ ಬೈಕ್ ಮತ್ತು ಬೆಂಗಾವಲು ವಾಹನದ ನಡುವೆ ಡಿಕ್ಕಿ ಸಂಭವಿಸಿದೆ. ಬಿಂಕದಕಟ್ಟೆ ಗ್ರಾಮದ ಯುವಕ ನಿಖಿಲ್ ಗೌಡರಿಗೆ ಗಂಭೀರವಾದಂತ ಗಾಯವಾಗಿದೆ. ಗಂಭೀರ ಗಾಯಗೊಂಡ ಯುವಕ ಜಿಮ್ಸ್ನಲ್ಲಿ ಸಾವು ಬದುಕಿನ ಮಧ್ಯ ನರಳಾಡ್ತಾ ಇದ್ದಾರೆ. ನೆನ್ನೆ ನೋಡಿ ಯುವ ಫ್ಯಾನ್ಸ್ ಮೂವರು ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಹಲವರಿಗೆ ಗಂಭೀರವಾದಂತ ಸಮಸ್ಯೆ ಆಗಿದೆ. ಅದರ ನಡುವೆ ನಿನ್ನೆ ಯಶ್ ಮೃತರ ಕುಟುಂಬಕ್ಕೆ ಸಾಂತ್ವನ ಹೇಳುವುದಕ್ಕೆ ಅಂತ ತೆರಳಿದ್ರು. ಈ ಸಂದರ್ಭದಲ್ಲಿ ನೆಚ್ಚಿನ ನಟನನ್ನ ನೋಡ್ಲೇಬೇಕು ಅಂತ ಓವರ್ಟೇಕ್ ಮಾಡೋದಕ್ಕೆ ಅಂತ ಹೋಗಿದ್ದಾರೆ. ಸ್ಪೀಡ್ ನಲ್ಲಿ ಗಾಡಿಯಲ್ಲಿ ಬಂದಿದ್ದಾರೆ. ಅದರಲ್ಲಿ ಓರ್ವನಿಗೆ ಆಕ್ಸಿಡೆಂಟ್ ಆಗಿದೆ. ಬೆಂಗಾವಲು ಗಾಡಿ ತಾಕಿ ಅವ್ರಿಗೆ ಆಕ್ಸಿಡೆಂಟ್ ಆಗಿರುವಂತದ್ದು. ಹೆಚ್ಚಿನ ರಕ್ತಸ್ರಾವವಾಗಿದೆ. ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಗಂಭೀರ ಪರಿಸ್ಥಿತಿ ಇದೆ. ನೋಡಿ, ಅಭಿಮಾನ ಅನ್ನುವಂಥದ್ದು ಯಾವಾಗ್ಲೂ ಮನಸ್ಸಿನಲ್ಲಿ ಇರಬೇಕು. ಅದು ಮಿತಿ ಮೀರಬಾರ್ದು. ಈ ಕ್ರೇಜ್ ಅನ್ನುವಂಥದ್ದು ಹೆಚ್ಚಾದ್ರೆ ಈ ತರ ಆಗತ್ತೆ. ಯಶ್ ಕೂಡ ನನಗೆ ಬೇಸರ ವ್ಯಕ್ತಪಡಿಸ್ತಾ ಇದ್ರು. ನನಗೆ ಭಯ ಆಗ್ತಾ ಇದೆ, ನನಗೆ ನಾಚಿಕೆ ಆಗ್ತಾ ಇದೆ, ನಾನು ಹುಟ್ಟಿದಬ್ಬ ಅಂತ ಹೇಳಿದ್ರೆ ನನಗೆ ಭಯ ಆಗುತ್ತೆ ಅಂತ. ನೋಡಿ, ಫ್ಯಾನ್ಸ್ ಅನ್ನ ನೋಡೋದಕ್ಕೆ ಅವರ ಗಾಡಿಯನ್ನ ಚೇಸ್ ಮಾಡ್ಕೊಂಡು ಹೋಗೋದು, ಓವರ್ ಸ್ಪೀಡ್ ಆಗಿ ಹೋಗೋದು, ಅವರು ನೋಡ್ಲೇಬೇಕು ಅಂತ ಹೋಗೋದು, ಇದೆಲ್ಲ ಒಂದು ಕ್ರೇಜ್. ಆದ್ರೆ ಜೀವಕ್ಕೆ ಹಾನಿ ಆಗುವಂತ ಕ್ರೇಜ್ ಯಾರಿಗೂ ಇರಬಾರ್ದು. ಅಭಿಮಾನಿಗಳ ಈ ವರ್ತನೆಯಿಂದ ಎಷ್ಟೋ ನಟರು ಬೇಸರಗೊಂಡಿದ್ದಾರೆ. ಅವರ ರಿಯಾಕ್ಷನ್ ಕೂಡ ಕೆಲವು ಅಭಿಮಾನಿಗಳಿಗೆ ಬೇಸರ ತರಿಸುತ್ತೆ. ಅವ್ರು ಹೆಂಗಿದ್ರು ಸಮಸ್ಯೆ ಆಗುತ್ತೆ. ಯಶ್ ಯಾವತ್ತೂ ನನ್ನ ಗಾಡಿಯನ್ನ ಫಾಲೋ ಮಾಡಿ ಅಂತ ಹೇಳಿರಲಿಲ್ಲ. ಇನ್ನೊಂದು ಕಡೆಯಲ್ಲಿ ಅಲ್ಲಿ ನಿಂತ್ಕೊಂಡ್ರೆ ಯಶ್ ಮತ್ತೊಂದಷ್ಟು ಗಲಾಟೆ ಆಗತ್ತೆ, ನೂಕು ನುಗ್ಗಲಾಗತ್ತೆ, ಕಾಲ್ ತುಳಿತ ಆಗತ್ತೆ. ನಿಲ್ದೇ ಇದ್ರೆ ಈ ತರ ಅವ್ರನ್ನ ನಾವು ಹಿಡಿಲೇಬೇಕು, ನೋಡ್ಲೇಬೇಕು ಅಂತ ಅವ್ರು ಹಿಂದೆ ಹೋಗ್ತಾರೆ. ಈ ಥರ ಅಪಘಾತಗಳು ಆಗಿರೋದು, ಅವಘಡಗಳು ಸಂಭವಿಸಿರೋದು ಇದೇ ಮೊದಲಲ್ಲ. ಈ ಹುಚ್ಚು ಅಭಿಮಾನ ಅನ್ನೋದು ಯಾವತ್ತು ಬಿಡ್ತಾರೋ ಅವತ್ತಿನವರೆಗೂ ಕೂಡ ಈ ಸಮಸ್ಯೆ ಅನ್ನೋದು ಕಟ್ಟಿಟ್ಟ ಬುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಯಶ್ ಕೂಡ ಬೇಸರವನ್ನು ಹೊರಹಾಕಿದ್ದಾರೆ. ನಿನ್ನೆ ಯಶ್ ಆಲ್ರೆಡಿ ನೊಂದ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಆ ಕುಟುಂಬಸ್ಥರ ಜೊತೆಗೆ ಇರಬೇಕು ಅನ್ನುವಂಥ ಕಾರಣಕ್ಕೆ ಅವ್ರು ಹೋಗಿದ್ರು. ಅವ್ರು ಹೋಗಿ ಇನ್ನೊಂದು ಜೀವಕ್ಕೆ ಸಮಸ್ಯೆ ಆಗುತ್ತೆ ಅಂತ ಅವ್ರು ಭಾವಿಸಿರ್ಲಿಲ್ಲ. ಎಷ್ಟನ್ನ ನೋಡಬೇಕು ಅಂತ ಓವರ್ ಸ್ಪೀಡ್ ಆಗಿ ಹೋಗಿರೋದು, ಆಗ ಆಕ್ಸಿಡೆಂಟ್ ಆಗಿರೋದು. सर सर इंत टाइम फोटो बेकंत इंत टाइम फोटो उंत ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ. ನಿಜವಾಗ್ಲೂ ಕೂಡ ಬೇಸರದ ಸಂಗತಿ ಇದು. ಅದರ ಜೊತೆಗೆ ಯಾಕೆ ಈ ಥರದ ವರ್ತನೆಯನ್ನು ಫ್ಯಾನ್ಸ್ ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕೂಡ ಹುಟ್ಟಾಕತ್ತೆ. ಆಲ್ರೆಡಿ ಮೂವರು ಫ್ಯಾನ್ಸನ್ನು ಕಳೆದುಕೊಳ್ಳುವಂಥ ಬೇಸರದಲ್ಲಿ ಯಶಿದ್ರು. ಅದರ ಜೊತೆಗೆ ಹೆಚ್ಚಿನದಾಗಿ ಅವರ ಕುಟುಂಬಸ್ಥರು ಕಂಗಾಲಾಗಿ ಹೋಗಿದ್ರು. ಆ ಘಟನೆನೇ ಮರ್ತಿಲ್ಲ. ಅಲ್ಲಿಗೆ ಭೇಟಿ ಕೊಟ್ಟು ಸಾಂತ್ವನ ಹೇಳಿ ಒಂದು 10ರಿಂದ 15 ನಿಮಿಷ ಆಗಿಲ್ಲ. ಅಷ್ಟರೊಳಗೆ ಇನ್ನೊಂದು ಆಘಾತ ಯಶ್ಗಾಗಿರುವಂಥದ್ದು. ಸೊ ಈ ಅಭಿಮಾನಿಯ ಹಿನ್ನೆಲೆಗೇನು, ಸದ್ಯ ಆತನ ಪರಿಸ್ಥಿತಿ ಯಾವ ರೀತಿ ಆಗಿದೆ ಯಲ್ಲಪ್ಪ?
ನೀತಿ ಒಂದು ಕಡೆ ಅಂತಂದ್ರೆ ನಿನ್ನೆ 3 ಜನ ಯುವಕರ ದಾರುಣ ಸಾವು. ಹನುಮಂತ, ಮುರಳಿ ಮತ್ತು ಇಲ್ಲಿ ಅಂದ್ರೆ ನವೀನ್ ಎಲ್ಲರೂ 20, 24, 20 ವಯಸ್ಸಿನ ಒಂದು ಆಸುಪಾಸಿನ ಯುವಕರು ಇಲ್ಲಿ ಅಂತಂದ್ರೆ ಬರ್ಡೇ ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗಿ ಇಲ್ಲಿ ಅಂದ್ರೆ ಹೆಣವಾಗಿದ್ದಾರೆ. ಇದನ್ನ ನೋಡ್ಬೇಕು ಅಂತೇಳಿ ಯಶ್ ಇಲ್ಲಿ ಅಂದ್ರೆ ಗೋವಾದಿಂದ ಒಂದು ವಿಶೇಷ ವಿಮಾನದ ಮೂಲಕ ಹುಬ್ಬಳ್ಳಿಗೆ ಬರ್ತಾರೆ. ಹುಬ್ಬಳ್ಳಿಗೆ ಬಂದು ಇಲ್ಲಿ ಅಂತಂದ್ರೆ ಆ ಒಂದು ಸೂರುಗಿ ಗ್ರಾಮಕ್ಕೆ ಹೋಗ್ತಾರೆ, ಲಕ್ಷ್ಮೇಶ್ವರ ತಾಲೂಕಿನ ಸೂರುಗಿ ಗ್ರಾಮಕ್ಕೆ. ಆ ಸೂರುಗಿ ಗ್ರಾಮದಲ್ಲಿಯೂ ಸಹಿತ ಆ ನುಗ್ಗಲು ಯಶನ್ನ ನೋಡ್ಬೇಕು ಅಂತ. ಯಾಕಂದ್ರೆ ಒಂದ್ ಕಡೆ ಯಶ್ ಇಲ್ಲಿ ನಿನ್ನೆ ಬಂದಿರೋದು ಒಂದು ಸಾವಿನ ಮನೆಗೆ 3 ಅಭಿಮಾನಿಗಳನ್ನ ಕಳೆದುಕೊಂಡು ದುಃಖದಲ್ಲಿ ಅವ್ರು ಬಂದ್ರು. ಒಂದ್ ಕಡೆ ಅಂದ್ರೆ ಇಲ್ಲಿ ಯಶ್ ಅವರು ನಿನ್ನೆ ಬರ್ತ್ಡೇ ಸಂಭ್ರಮದಲ್ಲಿದ್ದವರಿಗೆ ಅವ್ರಿಗೆ ಒಂದು ಬರಸಿಡಿಲು ಬಡ್ದಂಗಾಗಿತ್ತು. 3 ಅಭಿಮಾನಿಗಳು ಸಾವು ಅವ್ರಿಗೆ ಅಂತಂದ್ರೆ ಒಂದ್ ಕಡೆ ಇಲ್ಲಿ ಸಾಕಷ್ಟು ನೋವನ್ನ ತಂದಿತ್ತು. ಅದರ ನಡುವೆ ಇಲ್ಲಿ ಅಂದ್ರೆ ಸಾಕಷ್ಟು ನೂಕಲು ಅದರ ನಡುವೆ ಪೊಲೀಸರಲ್ಲಿ ಜನ ಏನ್ ಸೇರಿದ್ರು, ಅಭಿಮಾನಿಗಳನ್ನ ಸೇರಿದ್ರು, ಅವ್ರು ಚದುರಿಸಲು ಹರಸಾಹಸವನ್ನೇ ಇಲ್ಲಿ ಪೊಲೀಸರು ಪಟ್ಟರು. ಇನ್ನೊಂದು ಕಡೆ ಅಂತಂದ್ರೆ ಇಲ್ಲಿ ಲಕ್ಷ್ಮೇಶ್ವರ ಅವರಿಗೂ ಸಹಿತ ಇಲ್ಲಿ ಅವ್ರನ್ನ ಬೆನ್ನತ್ತಿ ಸೇವ್ ಮಾಡಿ ಹೋಗುವಂತ ಕೆಲಸವನ್ನ ಯಾರು ಮಾಡಲ್ಲ. ಲಕ್ಷ್ಮೇಶ್ವರದಿಂದ ಇಲ್ಲಿ ಅಂದ್ರೆ ಸೂರುಗಿ ಗ್ರಾಮಕ್ಕೆ 13 ಕಿಲೋಮೀಟರ್ ಅಂತರದಲ್ಲಿ ಬೈಕ್ಗಳು ಅವ್ರನ್ನ ಬೆನ್ನತ್ತಿ ಅವ್ರನ್ನ ನೋಡ್ಲೇಬೇಕು ಅಂತೇಳಿ ಹೋಗುವಂತ ದೃಶ್ಯಗಳು ಸಾಕಷ್ಟು ಇಲ್ಲಿ ಅಂದ್ರೆ ಸಾಕಷ್ಟು ಆತಂಕಕಾರಿ ಅನ್ನೋ ಮಟ್ಟಿಗೆ ಇಲ್ಲಿದ್ರೆ ಭಯ ಇಲ್ಲಿದ್ರೆ ಸೃಷ್ಟಿ ಮಾಡುದು. ಈ ಸಂದರ್ಭದಲ್ಲಿ ಇಲ್ಲಿ ಯಶ್ ಅವರು 3 ಅಭಿಮಾನಿಗಳ ಮನೆಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಅವ್ರ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸವನ್ನು ಮಾಡ್ತಾರೆ. ನಂತರ ಇಲ್ಲಿ ಅಂದ್ರೆ ಮಾಧ್ಯಮಗಳಿಗೆ ಒಂದು ರಿಯಾಕ್ಷನ್ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಆ ಒಂದು ಸಮಯದಲ್ಲಿ ಕೈ ಮುಗಿದು ಅಭಿಮಾನಿಗಳಿಗೆ ಯಶ್ ಅವರು ಒಂದು ಮನವಿ ಮಾಡ್ತಾರೆ. ಏನು ಅಂದ್ರೆ ಯಾರು ಸಹ ಈ ರೀತಿಯಂತಹ ಹುಚ್ಚು ಸವಾಸಕ್ಕೆ ಕೈ ಹಾಕುವಂತ ಕೆಲಸ ಮಾಡ್ಲಿಕ್ಕೆ ಹೋಗ್ಬಿಡಿ. ನನಗೆ ಇಲ್ಲಿ ಭಯ ಆಗ್ತಿದೆ. ಯಾಕಂದ್ರೆ ನೀವು ನನ್ನ ವಾಹನವನ್ನ ಬೆನ್ನತ್ತಿ ಬರ್ತೀರಿ. ಆ ಬೆನ್ನತ್ತಿ ಬರುವಂತಹ ಸಮಯದಲ್ಲಿ ಏನಾದರೂ ಅವಘಡ ಆದ್ರೆ ಯಾರು ಜವಾಬ್ದಾರಿ ಆಗ್ತಾರೆ? ನನ್ನ ಅಭಿಮಾನಿಗಳು ಕಳೆದುಕೊಂಡ್ರೆ ನಾನು ಈಗಾಗಲೇ ನೋವಲ್ಲಿದ್ದೀನಿ, ಮತ್ತಷ್ಟು ನೋವು ತರುವಂತಹ ಕೆಲಸವನ್ನ ನೀವು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತೇಳಿ ಆ ಒಂದು ಸೂರುಗಿ ಗ್ರಾಮದ ಹೇಳಿದ್ರು. ಅದ ನಂತರ ಅವರು 3 ಜನರ ಕುಟುಂಬಕ್ಕೆ ಸಾಂತ್ವನ ಹೇಳಿ ನಂತರ ಇಲ್ಲಿ ಅಂದರೆ ಏನು 3 ಜನ ಗಾಯಗೊಂಡ್ರು ಅವ್ರು ನೋಡ್ಬೇಕು ಅಂತೇಳಿ ಗದಗಕ್ಕೆ ಹೋಗ್ತಿದ್ರು. ಆ ಗದಗಕ್ಕೆ ಹೋಗುವಂತಹ ಸಮಯದಲ್ಲಿ ಅಂತಂದ್ರೆ ಅವ್ರನ್ನ ಬೆನ್ನತ್ತಿ ಮತ್ತೊಂದು ಕೆಲವೊಂದಿಷ್ಟು ಯುವಕರು ಬೆನ್ನತ್ತಿ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಇಲ್ಲಿ ಅಂತಂದ್ರೆ ಇದು ಗದಗದ ಒಂದು ಬಿಂಕನಕಟ್ಟಿಯ ಯುವಕ ಇಲ್ಲಿ ನಿಖಿಲ್ ಗೌಡ್ರ ಅಂತೇಳಿ ಆತ ಇನ್ನೂ ಸಹ 25, 26 ವಯಸ್ಸಿನ ಹುಡುಗ. ಅವನು ಇಲ್ಲಿ ಅಂತಂದ್ರೆ ಈ ಸಂಪಟ್ಟಿಗೆ ಏನು ಸ್ಕೂಟಿ ಏನು ಹಿಂದ್ಗಡೆ ಇಲ್ಲಿ ಇದು ಯಶೋಗೆ ಒಂದು ಭದ್ರತೆ ಕೊಡ್ಬೇಕು ಅಂತೇಳಿ ಒಂದು ಬೆಂಗಾವಲು ವಾಹನ ಇರುತ್ತೆ. ಆ ಬೆಂಗಾವಲು ವಾಹನಕ್ಕೆ ಇಲ್ಲಿ ಅಂದ್ರೆ ಗದಗನ ಒಂದು ತೇಜಾನಗರದ ಬಳಿ ಅದಕ್ಕೆ ಓವರ್ಟೇಕ್ ಮಾಡುವಾಗ ಡಿಕ್ಕಿ ಆಗುತ್ತೆ. ಡಿಕ್ಕಿ ಆದ ಕಾರಣ ಇಲ್ಲಿ ಅಂದ್ರೆ ಆ ಸ್ಕೂಟಿ ಏನಂದ್ರೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗುತ್ತೆ, ಪಾರ್ಟ್ಸ್ ಗಳು ಪುಡಿ ಆಗ್ತವೆ ಅಂತ ಒಂದು ಅಪಘಾತವಾಗುತ್ತೆ. ಆತ ಇನ್ನೊಂದು ಹೆಲ್ಮೆಟ್ ಹಾಕಿಕೊಂಡಿದ್ದ ನಿಖಿಲ್ ಗೌಡ. ಹೀಗಾಗಿ ಆತನಿಗೆ ತಲೆಗೆ ಇಲ್ಲಿ ಪೆಟ್ಟು ಬಿದ್ದಿರುತ್ತೆ. ತೀವ್ರವಾಗಿ ಗಾಯಗೊಂಡ ನಂತರ ಮೊದಲಿಗೆ ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ದಾಖಲು ಮಾಡಿದ್ರೆ ಈಗ ಖಾಸಗಿ ಆಸ್ಪತ್ರೆಯಲ್ಲಿ ಆ ನಿಖಿಲ್ ಗೌಡ ಚಿಕಿತ್ಸೆ ಪಡಿತಾ ಇದ್ದಾರೆ. ಸಾವು ನೋವಿನ ನಡುವೆ ಇವತ್ತು ಇಲ್ಲಿ ಅಂತಾರೆ ಹೋರಾಡುವಂತಹ ಕೆಲಸವನ್ನ ಮಾಡ್ತೇನೆ. ಇದರ ನಡುವೆ ಇವತ್ತು ಯಶ್ ಅಭಿಮಾನಿಗಳು ಏನು ನಿನ್ನೆ 3 ಜನರನ್ನ ಇಲ್ಲಿ ಅಂದ್ರೆ ಯಶ್ ನೋಡ್ಲಿಕ್ಕೆ ಬಂದಿದ್ರು, ಮತ್ತೊಂದು ಆತನಿಗೆ ಬರಸಿಡಿಲು ಅಂದ್ರೆ ಯಶ್ ಅಭಿಮಾನಿ ಇವತ್ತು ರಸ್ತೆ ಅಪಘಾತದಲ್ಲಿ ಗಾಯಗೊಂಡು ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ನಿಜವಾಗಿಯೂ ಯಶ್ಗೆ ಒಂದು ಬರಸಿಡಿಲು ಬಡದಂತಾಗಿದೆ. ನೀತಿ. ಓಕೆ, ಧನ್ಯವಾದ ಯಲ್ಲಪ್ಪ ತಮ್ಮ ಡೀಟೇಲ್ಸ್ಗಾಗಿ. ನೋಡಿ, ಗದಗದಿಂದ ಯಶ್ ವಾಪಸ್ ಆಗ್ತಿದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಅವಘಡ ಸಂಭವಿಸಿರುವಂಥದ್ದು. 3 ಅಭಿಮಾನಿಗಳನ್ನ ಕಳೆದುಕೊಂಡಂತ ಆಘಾತದಲ್ಲಿ, ಬೇಸರದಲ್ಲಿ, ಆತಂಕದಲ್ಲಿ ಯಶ್ ಇದ್ರು. ನಿನ್ನೆ ಅವರ ಬರ್ತ್ಡೇ ಅನ್ನೋದು ಒಂದ್ ಕಡೆಯಲ್ಲಿ ಅವರ ಅಭಿಮಾನಿಗಳಿಗೆ ಹಬ್ಬದ ರೀತಿಯಲ್ಲಿ ಹೌದು, ಆದರೆ ಬ್ಯಾನರ್ ಕಟ್ಟುವಾಗ ಅಥವಾ ಸೆಲೆಬ್ರೇಷನ್ ಮಾಡುವಂಥ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿತ್ತು. 20, 21, 22 ವರ್ಷದ ಮಕ್ಕಳನ್ನ ಕಳ್ಕೊಳ್ಳೋದು ಅಂತಂದ್ರೆ ಆ ತಂದೆ ತಾಯಿ ಎಷ್ಟು ರೀತಿಯಾದಂಥ ನೋವಾಗತ್ತೆ, ಆಘಾತ ಆಗುತ್ತೆ ಅನ್ನೋದನ್ನ ಪ್ರತಿಯೊಬ್ಬ ಅಭಿಮಾನಿಗಳು, ಯಾವುದೇ ನಾಯಕರಾಗಿರಲಿ, ಯಶ್ ಅಂತ ಅಲ್ಲ, ಯಾವುದೇ ಹೀರೋಗಳ ಅಭಿಮಾನಿಗಳಾದ್ರೂ ಕೂಡ ಒಂದು ಸಲ ನಿಮ್ಮ ಕುಟುಂಬದ ಬಗ್ಗೆ ಕೂಡ ಯೋಚನೆಯನ್ನು ಮಾಡಬೇಕಾಗತ್ತೆ. ನೋಡಿ, ಇವತ್ತು ಬ್ಯಾನರ್ ಕಟ್ಟುವವರು ಅಥವಾ ಒಬ್ಬ ಹೀರೋನ ಬರ್ತ್ಡೇನ ಇಷ್ಟರ ಮಟ್ಟಿಗೆ ಸೆಲೆಬ್ರೇಷನ್ ಮಾಡಬೇಕು ಅಥವಾ ಒಂದು ಕ್ರೇಜ್ ಆಗಿ ಮಾಡ್ಕೊಂಡಿರೋರಿಗೆ ಅವ್ರ ತಂದೆ ತಾಯಿ ಬರ್ತ್ಡೇ ಯಾವತ್ತು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ, ಅಥವಾ ಅವ್ರ ತಂದೆ ತಾಯಿಗೆ ಒಂದಿನೂ ಕೇಕ್ ತೆಗೆದುಕೊಂಡು ಹೋಗಿ ಕಟ್ಟೂ ಮಾಡಿಸಿರೋದಿಲ್ಲ. ಇಂಥ ಈಗಿನ ಮನಸ್ಥಿತಿಯ ಯುವಕರು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಅಭಿಮಾನ ಅನ್ನೋದು ನಮ್ಮ ಜೀವಕ್ಕೆ ಕಂಟಕ ಆಗಬಾರ್ದು. ಯಶನ್ನ ಫಾಲೋ ಮಾಡೋದಕ್ಕೆ ಹೋಗುವಾಗ ಯಾವುದೇ ರೂಲ್ಸನ್ನು ಫಾಲೋ ಮಾಡಿಲ್ಲ ಈ ಯುವಕ. ಹೆಲ್ಮೆಟ್ ಹಾಕ್ಕೊಂಡಿಲ್ಲ, ಹೆಲ್ಮೆಟ್ ಹಾಕ್ಕೊಳ್ಬೇಕು ಅಂತ ಬಾಯಿ ಬಡ್ಕೊಳ್ತಾ ಇರ್ತಾರೆ. ಅದಕ್ಕೆ ಅಂತ ಕಾನೂನು ಇದೆ. ಓವರ್ ಸ್ಪೀಡ್ನಲ್ಲಿ ಹೋಗೋ ಹಾಗಿಲ್ಲ, ಓವರ್ಟೇಕ್ ಮಾಡೋ ಹಾಗಿಲ್ಲ, ಯಾವುದೇ ನಿಯಮಗಳನ್ನು ಫಾಲೋ ಮಾಡಿಲ್ಲ. ಇವತ್ತು ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇದಕ್ಕೆ ಒಬ್ಬ ನಾಯಕ ನಟನಾಗಿ ಏನು ಮಾಡೋದಕ್ಕೆ ಸಾಧ್ಯ ಯಶ್? ಆ ಸಾವಿನ ಮನೆಗೆ ಬಂದಂಥ ಸಂದರ್ಭದಲ್ಲಿ ಯಶ್ ಬುದ್ಧಿ ಹೇಳಿದ್ರು, ನನಗೇನು ಮಾಡ್ಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ, ನನ್ನ ಫಾಲೋ ಮಾಡ್ಕೊಂಡು ಬರ್ತಾರೆ, ನನಗೇನು ಹೇಳಲಿ, ಭಾಳ ಹುಷಾರಾಗಿರಬೇಕು,
ಅಭಿಮಾನ ಅನ್ನೋದು ಇಷ್ಟು ಮಟ್ಟಿಗೆ ತೋರಿಸ್ಬೇಡಿ, ನಮಗೂ ಅದು ಹಿಂಸೆ ಆಗುತ್ತೆ, ಕಷ್ಟ ಆಗುತ್ತೆ ಅಂತ. ಅದನ್ನು ಹೇಳಿ 10ರಿಂದ 15 ನಿಮಿಷ ಆಗಿಲ್ಲ, ಅಷ್ಟರೊಳಗೆ ಇನ್ನೊಂದು ಆಘಾತ ಎದುರಾಗತ್ತೆ, ಅಪಘಾತ ಆಗಿದೆ ಅನ್ನೋ ಸುದ್ದಿ ಗೊತ್ತಾಗತ್ತೆ. ಸೊ ಹಾಗಾಗಿ ಮನೆಯಲ್ಲಿ ತಂದೆ ತಾಯಿನೂ ಕೂಡ ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ, ಇದನ್ನು ನೋಡಬೇಕಾಗತ್ತೆ, ಗಮನ ಹರಿಸ್ಬೇಕಾಗತ್ತೆ. ಇಷ್ಟರ ಮಟ್ಟಿಗೆ ಕ್ರೇಜ್ ಇರೋದು ಎಷ್ಟರ ಮಟ್ಟಿಗೆ ಸರಿ? ಹೌದು, ಪ್ರತಿಯೊಬ್ಬರಿಗೂ ಕೂಡ ನಮ್ಗೆ ಆ ಹೀರೋ ಇಷ್ಟ, ಆ ಹೀರೋಯಿನ್ ಇಷ್ಟ, ನಾವು ಅವ್ರ ಫಿಲಮ್ ನೋಡ್ತೀವಿ, ಬೆಂಬಲ ಕೊಡ್ತೀವಿ ಅನ್ನೋದಿರುತ್ತೆ. ಅದು ತಪ್ಪು ಅಥವಾ ಅದು ಸುಳ್ಳು ಅನ್ನೋದನ್ನು ನಾನು ಹೇಳ್ತಾ ಇಲ್ಲ, ಆದರೆ ಅದು ನಮ್ಮ ಜೀವಕ್ಕೆ ಕಂಟಕ ಆಗಬಾರ್ದು ಅನ್ನೋದು ನಮಗೆ ನೆನಪಿನಲ್ಲಿರಬೇಕು.